ಮಾಡಿಕೊಂಡು ಅಂದರೆ ಒಂದು ಶಿವನ ಗಣ ಆ ರಾಜನ ರೂಪದಲ್ಲಿ ಹುಟ್ಟಿ ಅಲ್ಲಿ ಆಡಳಿತ ಮಾಡ್ತಿಲ್ಲ. ಆ ಊರಿನ ಮಧ್ಯೆ ಬೇರೆ ಆಗಿ ಹೆಸರಿಗೆ ಆವಾಗ ಏನಾಯ್ತು ಅಂದರೆ ಅಲ್ಲಿ ತುರ್ಕರು ಬೇರೆ ಧರ್ಮದವರು ಎಲ್ಲ ಕಡೆ ಎಲ್ಲ ಪ್ರವೇಶ ಮಾಡಿದ್ದಲ್ಲಿ ಉಂಟಲ್ಲ. ಹಾಗೆ ಆ ಜಾಗಕ್ಕೂ ಬಂದು ಅವನೊಟ್ಟಿಗೆ ಯುದ್ಧ ಮಾಡಿದ್ರು. ಯುದ್ಧ ಮಾಡಿದಾಗ ಅಲ್ಲಿಂದ ಹೋಗಿತ್ತು. ಇವಾಗ ಆ ಜಾಗಕ್ಕೆ ತುರ್ಕರು ಬೆಟ್ಟ ಅಂತ ಹೇಳ್ತಾರೆ, ಆದರೆ ಆ ಜನಾಂಗ ಇಲ್ಲ ಬೆಳೆದ ಅವ್ರ ಧ್ವಂಸ ಎಲ್ಲ ಹೋಗಿದೆ. ಅದು ಈ ದೇವರ ಆಗ್ರಹ. ಹಾಗಾಗಿ ಮೊದಲು ಬಂದು ಈ ದೇವರೆಲ್ಲ ಅಲ್ಲೆಲ್ಲ ಕೂತದ್ದು ಅಂತಕ್ಕಂಥ ಹೊಕ್ಕಂಡು ಕೂತ್ಕೊಂಡು ಅಡಗಿ ಕೂತ್ಕೊಂಡಿದ್ದಂತ ಮೊದಲು ಬಂದು ಕೂತದ್ದು ಬಳಮನೆ ಬೆಟ್ಟ. ಅದು ಮೂಲ ಸ್ಥಾನ ಕೋಟ್ರ ಎಲ್ಲರಿಗೂ. ಅಲ್ಲಿಂದ ಎಡಮಲೆ ಅಂತ ಬಳಮನೆ ಎಡಮಲೆ, ಅದು ಬಲಮಲೆ ಎಡಮಲೆ, ಈಗ ಬಳಮಲೆ. ಮತ್ತೊಂದು ಅಗಳಿ ಬೈಲು ಅಂತ ಮತ್ತೊಂದು ಕೋಟೆ ಅಂತ ಅಲ್ಲಿ ಒಂದು ಕೂತು ಅಲ್ಲಿಗೂ ತುರ್ಕೊಂಡು ಆಮೇಲೆ ಹೊತ್ತೋಗ್ತದೆ. ಅಲ್ಲಿಗೆ ನಕ್ಷತ್ರಿಗಳು ಅಂತ ಹೇಳ್ಕೊಂಡು ಬ್ರಾಹ್ಮಣರದ್ದು ಆಡಳಿತದಲ್ಲಿ ಉಂಟು. ಅದು 4 ಜನ ಅಲ್ಲಿಗೂ ಬಂದು ಆನಂತರ ಕಡೆಗೆ ಅಲ್ಲಿಂದ ಸೀದಾ ಬಂಟುಗಳು ಈ ಜಾಗಕ್ಕೆ ಅವು ಎಲ್ಲೆಲ್ಲಿ ಕೂತ್ಕೊಳ್ತಾರೆ ಅಲ್ಲೆಲ್ಲ ಒಂದು ಹುತ್ತ, ಒಂದು ನೀರು, ಕೆಲವು ಕಡೆ ಕೆರೆ, ಕೆಲವು ಕಡೆ ಹೊಳೆ, ಈ ವಾರಾಹಿ ನದಿ ಮತ್ತು ನೀರು ಕಂಡೆ ನೆರೆಯಾದ ಅಲ್ಲೆಲ್ಲ ಬಂದು ಕೂತ್ಕೊಂಡು ಇಲ್ಲಿಗೂ ಬಂದು ಇಲ್ಲಿಂದ ಕಡೆ ಸೀದಾ ಘಟ್ಟ ಹತ್ತ ಅವರೇ ಮನೆ ಅಂತ ಅಲ್ಲೂ ಒಂದು ಕ್ವಾಟ್ರೆ ಉಂಟು. ಲಯ ಅದು ಅವತಾರ ಸಮಾಪ್ತಿ. ಅವ ಎಲ್ಲರೂ ಕೂತ್ಕೊಂಡಿದ್ದಾರೆ. ಆರಾಧನೆ ಆಮೇಲೆ ಆರಂಭ ಆಯಿತು. ಮುಖ್ಯ ಅಂತ ಕೇಳಿ ಈ ಧರ್ಮರಕ್ಷಕ ದೇಹತ್ಯಾಗ ಮಾಡಿದ ಅದು ಏನಾಯ್ತು ಕೇಳಿದ್ರೆ ಮಡಾಮಕ್ಕಿ ದೇವರ ಪರಿವಾರ ಕೋಟ್ರಾಯ ಮಡಾಮಕ್ಕಿ ವೀರಭದ್ರನ ನಿಧಿ ಹೊರದಕ್ಕೆ ಬಂದ ಕೆಲವು. ಆವಾಗ ಅಲ್ಲಿ ಓದೂರು ಭಟ್ರು ಅಂತಿದ್ದೆ. ಇವಾಗ ಮೊದಲನೇ ಅಲ್ಲಿ ಪೂಜೆ ಎಲ್ಲ ನೋಡ್ಕೊಂಡಿದ್ದವರು ಮಡಮಕ್ಕಿ ಹತ್ರ ಓದೂರು ಅಂತ ಅವರನ್ನು ಕರೆದದ್ದು. ಇದಕ್ಕಿಂತ ಮುಂಚೆ ಅಂತಂದರೆ ಎಡಮಲೆ ಕೋಟ್ರಾಯ, ಆ ಎಡಮಲೆ ಕೋಟ್ರಾಯ ವೀರಭದ್ರ ನಿಧಿ ಹೊರಗೆ ಹೊತ್ತಿ ನೋಡು ಹೊತ್ತಿ ಸೀದಾ ಕೋಟ್ರಾಯ ಅಲ್ಲಿಗೆ ಬಂದು ಒಂದು ಕಡೆ ಅಂತ ಮಾಡಿದ್ದಾರೆ ಅಂದರೆ ಓ ಭಟ್ರೆ ಅಂತ ಕರೆದ. ಹಾಗಾಗಿ ಆ ಊರಿಗೆ ಓದೂರು ಅಂತ ಹೆಸರಾಯ್ತಂತ. ಓ ಭಟ್ರೆ ಮಧ್ಯರಾತ್ರಿ ಒಂದು 1 ಗಂಟೆ 2 ಗಂಟೆ ಹೋಗ್ತು ದೇವಸ್ಥಾನದಲ್ಲಿ ಓದ್ಕೊಂಡು ಭಟ್ರು ಬಂದದ್ದು ಮಾಡ್ಕೊಂಡು ಇವರು ಎಂತ ಕೇಳಿದ್ರೆ ಮಡಾಮಕ್ಕಿ ವೀರಭದ್ರದ ಕಟ್ಟೆ ನೋಡಿದ್ರು. ಆ ಕಟ್ಟೆ ಹೊರಡ್ಕೊಂಡು ಅಲ್ಲಿ ನೋಡಿ ಕೊಪ್ಪರಿಗೆ ಇತ್ತು, ಅದನ್ನು ತೆಗಿಬೇಕು. ಇವರು ಭಟ್ರು ಬಂದರೂ ಕೂಡ ಇವರು ಹಾರೆ ಪಿಕ್ಕಾಸ ಎಲ್ಲ ಬಿಸಾಡಿ ಉಳ್ಕೊಡಿ. ಆಮೇಲೆ ಕಡೆಗೆ ಇದು ಅಲ್ಲೂ ಕೆಲವು ಸೂಚನೆ ಎಲ್ಲ ಬಂತು. ಎಡಮಲದ ಕೋಟ್ರಾಯ ಇಲ್ಲಿಗೆ ಬಂದಿದೆ ಅಂತ ಹೇಳಿ ಮಡಮಕ್ಕಿಗೆ ಕೋಟ್ರಾಯ ಅಂತ ಗುರು ಹಿಂದೆ ದೇವ್ರ ಹಿಂಭಾಗದಲ್ಲಿ ಅದು ಎಡಮಲೆಯಿಂದ ಬಂದಿದೆ ಪ್ರತಿಷ್ಠಾಪನೆ. ಹಾಗಾಗಿ ಎಡಮಲೆಯಲ್ಲಿ ಕೋಟ್ರಾಯ ಅಂತ ಅಲ್ಲಿ ಸಿಗ ಇಲ್ಲಿಗೆ ಬಂದಿದೆ. ಹಾಗೆ ಒಂದು 5-6 ಕಡೆಗಳು. ಈಗ ನಮಗೊಂದು ಕೋಟ್ರಾಯ ಮಾಡಬೇಕು, ಮಾಡಲಿಲ್ಲ. ಈಗ ಮುಳ್ಳೂರು ಸರ್ಕಲ್ ಒಂದು ಕೋಟ್ರಾಯ ಮಾಡ್ಕೊಂಡು ಅವ ಎಲ್ಲೆಲ್ಲಿ ಕೂತಿದ್ದಾರೆ ಮಾತ್ರ ಮತ್ತು ಬೇರೆ ಕಡೆ ಹೊಸದಾಗಿ ಮಾಡಿ ಈಗ ನಾಗರ ಪ್ರತಿಷ್ಠೆ ಅದೊಂದು ಒಳ್ಳೆ ಜಾಗ ಇತ್ತು, ಒಳ್ಳೆ ಶುದ್ಧೀಕರಣ ಜಾಗ ಇತ್ತು, ಏನು ಬೇಕು ಮಾಡಬೇಕು. ಇದನ್ನು ಹಾಗೆ ಮಾಡಿ ಹಾಗೆ ಅದು ಎಲ್ಲೆಲ್ಲಿ ಉಂಟು ಅಪೂರ್ವ ಯಾವತ್ತೂ ಸಹ ಅಪರೂಪ ಬೆಲೆ ಜಾಸ್ತಿ. ಈಗ ಅಪರೂಪ ಸಂವಿಧಾನ ಮತ್ತು ರಾಜರು ಒಂದು ಕೈಯಲ್ಲಿ ಖಡ್ಗ ಇಂಥದ್ದು ಆಯುಧ ಕೈಯಲ್ಲಿ ಮತ್ತು ಒಂದೊಂದು ಕಡೆ ಒಂದೊಂದು ರೀತಿ ಪರಿವಾರ. ಇಲ್ಲಿ ಜಟ್ಟಿಗ ಮಾಸ್ತಿ ಇತ್ತು, ಎಲ್ಲ ಕಡೆ ಜಟ್ಟಿಗ ಮಾಸ್ತಿ ಬೇಕಂತೇಳಿ. ಈಗ ಬಳಮನೆಯಲ್ಲಿ ಬೇರೆ ಯಾವುದೇ ಇದೆ, ಹಾಗೆ ಅಗಳಿ ಬೈಲಲ್ಲಿ ಬೇರೆ ಇಂಥದ್ದು ಚೌಡಿ, ಇದು ಹೊತ್ತಕ್ರಲ್ಲಿ ಚೌಡಿ ಇತ್ಯಾದಿಗಳೆಲ್ಲ ಉಂಟು. ಒಂದೊಂದು ಕಡೆ ಒಂದೊಂದು ರೀತಿ ಅಲ್ಲಲ್ಲಿ ಏನಂತ ಭಕ್ತವರ್ಗ ಎಲ್ಲ ನಡ್ಕೊಳ್ತಾರೆ ಅಷ್ಟೇ. ಮತ್ತು ಅಲ್ಲಿ ವರ್ಷಕ್ಕೊಂದು ಸರ್ತಿ ದೊಡ್ಡ ಗಾಳಿ ಬರೋದು ಬಳವನೆ ಹೋಗೋದು ಟೈಮಲ್ಲಿ ಇದೆಲ್ಲ ಕೆಲವು ಕಾರಣಿಕ ದೇವರು. ಈಗ ನಾವು ಮಂಡ್ಯ ಇಲ್ಲ ದರ್ಶನಕ್ಕೆ ಬರ್ಬೋದು. ಬಳಮನೆಗೂ ನಮ್ಮ ಎರಡು ಕಡೆ ಅದು ಭಾರಿ ವಿಜೃಂಭಣೆ ಅಂದರೆ
ಕೆಲವು ಸಾಧಾರಣ ಕಟ್ಟುಕಟ್ಟೆ ಅಂತ ಉಂಟು, ಕೆಲವು ಕಡೆ ಎಲ್ಲ ಹಾಳು ಬಿದ್ದಿತ್ತು, ಕೆಲವು ಕಡೆ ಎಲ್ಲ ಜೀರ್ಣೋದ್ಧಾರ ಆಗಿದೆ, ಆದರೆ ಸುಸೂತ್ರ ಒಂದು ಕ್ರಮ ಪ್ರಕಾರ ವ್ಯವಸ್ಥೆ ಮಾಡ್ತಿದ್ರು. ಇಲ್ಲಿ ಮಾತ್ರ ಜೀರ್ಣೋದ್ಧಾರ ಆದ ಕಾಲದಿಂದ ತಪ್ಪಲಿ ವ್ಯವಸ್ಥಿತವಾಗಿ ವರ್ಷ ವರ್ಧಂತಿ ಮತ್ತು ಇಷ್ಟು ದೊಡ್ಡ ಗುರು ವಿಪರೀತವಾದ ಮತ್ತೆಲ್ಲ ಕಡೆ ಅಗಳಿ ಹತ್ತೋಕ್ಳಲ್ಲಿ ಒಂದಿಷ್ಟು ದೊಡ್ಡ ಕಂಚಿನ ಪ್ರತಿಮೆ ಕೋಟರಾಣಿ, ಮತ್ತು ಕೆಲವು ಕಡೆ ಎಲ್ಲ ಬರೀ ಕಾಟಕಲ್ಲು, ಕೆಲವು ಕಡೆ ಲಿಂಗ, ಅವರೇ ಮನೆಯಲ್ಲಿ ಲಿಂಗ, ಹಳೆಯ ಸೋಮನಾಥ ಕಲ್ಲು ಲಿಂಗ ಅವರೇ ಮನೆಯಲ್ಲಿ ನಮ್ಮ ಘಟ್ಟದ ಮೇಲೆ ಆಗುಂಬೆ ಗುಡ್ಡೆಕೆರೆ ಅದು ಸಹ ಬ್ರಾಹ್ಮಣರಿಗೆ ಪೂಜೆ ನಿತ್ಯ ಪೂಜೆ ಅಂತ. ಆಮೇಲೆ ಇಲ್ಲಿಯೂ ಸಹ ಹತ್ತೋಕ್ಳಲ್ಲೂ ನಿತ್ಯ ಪೂಜೆ, ಹತ್ತೋಕ್ಳು ನಕ್ಷತ್ರಗಳದ್ದು ಮನೆ ಯಾವುದು ಅದು ಯಾವುದು ಈಗ ಇಲ್ಲ ಅಂತ ಹೋಗಿ ಬೆಳಂಜಿ ಹತ್ರ ನಾನು ಊರು ನೋಡಲಿಲ್ಲ, ತುರ್ಕರು ಬೆಟ್ಟ ಅಂತ ಉಂಟು ಬೆಳಂಜಿ ಹತ್ತಿರ ಎಲ್ಲ ಮೂಲ ಹೆಸರು ಬೇರೆ ಅದು ಯಾವುದಂತ ಯಾರಿಗೆ ಗೊತ್ತಿಲ್ಲ. ಆಮೇಲೆ ಕಡೆಗೆ ತುರ್ಕರು ಓಡಿಸಿ ಅಲ್ಲಿ ಆಡಳಿತ ತಗೊಂಡಿದ್ರಿಂದ ಆ ಊರಿಗೆ ತುರ್ಕರು ಬೆಟ್ಟ ಅಂತ ಹೆಸರು. ಊರು ತುರ್ಕರು ಬೆಟ್ಟ ಅಂತ ಹೆಸರು, ಆ ಜಾತಿಯವರು ಇಲ್ಲ, ವಂಶ ಪೂರ್ತಿ ಹೋಗಿದೆ ದೇವರ ಆಧಾರದಿಂದ. ಮತ್ತು ಇದು ಇವತ್ತು ಸಹ ಅವರು ಕಡಿಮೆ ಅಂತ ಹೇಳ್ತಾರೆ, ವಿಚಾರ ಮಾಡಿದ್ದಾರೆ. ಇದರಲ್ಲಿ ಕೆಲವರೆಲ್ಲ ಸೇರಿರ್ಬೋದು, ಸ್ವಲ್ಪ ಕಡಿಮೆ ಆಗಿರ್ಬೋದು, ಕಡಿಮೆ ಆಗಿರ್ಬೋದು, ಕಡಿಮೆ ಆಗಿರ್ಬೋದು. ಒಂದು ಮಾಹಿತಿ ಎಲ್ಲದೂ ಅವ್ರು ಹೇಳಿದ್ದೇ ಇರ್ಬೋದು, ಅವ್ರು ಹೇಳಿದ್ ನಮ್ಗೆ ಬೇರೆ ಅಂತರೂ ಅರ್ಥ ಆಗಿರ್ಬೋದು. ಈಗ ನೀವೇ ಹೇಳಿದ್ರಿ ನಮ್ಗೆ ಮತ್ತೆ ಅರ್ಥ ಆಗಿರ್ಬೋದು, ಅದು ಇರ್ಬೋದು. ಅಂತೂ ಇದಿಷ್ಟು ಜಾಗದಲ್ಲಿ ಇಷ್ಟು 4 ಬಡಮನೆ ಎಳಮನೆ ಅಗಳಿ ಬೈಲು ಹತ್ತೊಕ್ಕಳು ಮತ್ತು ಬಂಟುಗೋಡು ಅವರೇ ಇಷ್ಟು ಪ್ರಾಚೀನ ಜಾಗ, ಒಂದು 6 ಜಾಗ.